ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 58. ವಶಿಷ್ಠಪುತ್ರರ ಶಾಪದಿಂದ ಚಂಡಾಲತ್ವವನ್ನು ಪಡೆದ ತ್ರಿಶಂಕುವು ವಿಶ್ವಾಮಿತ್ರನನ್ನು ಶರಣು ಹೊಕ್ಕುದು. ಎಲೈ ರಾಮನೇ, ತ್ರಿಶಂಕುವಿನ ಮಾತನ್ನು ಕೇಳಿ ಆ 100 ಮಂದಿ ಋಷಿಪುತ್ರರು ಕೂಡ ಕೋಪಗೊಂಡವರಾಗಿ ಆ ರಾಜನನ್ನು ಕುರಿತು, ಎಲ ದುರ್ಬುದ್ಧಿಯುಳ್ಳವನೇ, ಸತ್ಯವನ್ನು ನುಡಿಯತಕ್ಕ ಗುರುವಿನಿಂದ ತಿರಸ್ಕೃತನಾಗಿ ಆತನನ್ನು ಬಿಟ್ಟು ಮತ್ತೊಬ್ಬ ಗುರುವನ್ನು ಹೇಗೆ ಆಶ್ರಯಿಸುವೆ? ಇಕ್ಷ್ವಾಕು ವಂಶದವರೆಲ್ಲರಿಗೂ ಪುರೋಹಿತನೇ ಪರಮಗುರು. ಸತ್ಯವಾದಿಯಾದ ಆತನ ಮಾತನ್ನು ಮೀರಿ ನಡೆಯುವುದು ಶ್ರೇಯಸ್ಸಲ್ಲ. ಪೂಜ್ಯರಾದ ನಮ್ಮ ತಂದೆ ವಶಿಷ್ಠರು ಯಾವುದನ್ನು ಸಾಧ್ಯವಿಲ್ಲವೆಂದರೋ ಅಂಥ ಯಜ್ಞವನ್ನು ನಾವು ನಿನ್ನಿಂದ ಮಾಡಿಸಲು ಹೇಗೆ ಶಕ್ತರಾದೆವು? ಎಲೈ ನರಶ್ರೇಷ್ಠನೇ, ನೀನು ಕೇವಲ ಹುಡುಗ ಬುದ್ಧಿಯುಳ್ಳವನು. ನಿನ್ನ ಪಟ್ಟಣಕ್ಕೆ ನೀನು ಹಿಂತಿರುಗಿ ಹೋಗು. ಎಲೈ ರಾಜನೇ, ಮಹಾತ್ಮರಾದ ನಮ್ಮ ತಂದೆ ವಶಿಷ್ಠರು 3 ಲೋಕಕ್ಕೂ ಸಹ ಯಜ್ಞ ಮಾಡಿಸುವ ಸಾಮರ್ಥ್ಯವುಳ್ಳವರು. ನಾವು ಯಜ್ಞ ಮಾಡಿಸಿದರೆ ಅವರಿಗೆ ಅವಮಾನವಾದಂತೆಯಲ್ಲವೇ? ಅವರನ್ನು ನಾವು ಹೇಗೆ ಅವಮಾನಗೊಳಿಸಬಲ್ಲೆವೋ ಎಂದರು. ಕೋಪದಿಂದ ಕೂಡಿದ ಅವರ ಮಾತುಗಳನ್ನು ಕೇಳಿ ರಾಜನು ಪುನಃ ಅವರನ್ನು ಕುರಿತು, ಗುರುವಾದ ವಶಿಷ್ಠರು ನನ್ನನ್ನು ನಿರಾಕರಿಸಿದರು. ಗುರುಪುತ್ರರಾದ ನೀವೂ ನನ್ನನ್ನು ನಿರಾಕರಿಸಿದಿರಿ. ಬೇರೊಬ್ಬ ಗುರುವನ್ನು ನಾನು ಆಶ್ರಯಿಸುವೆನೋ? ಎಲೈ ತಪೋಧನರೇ, ನೀವು ಕ್ಷೇಮದಿಂದಿರಿ ಎಂದನು. ಕ್ರೂರವಾದ ಅರ್ಥವುಳ್ಳ ಆ ಮಾತನ್ನು ಕೇಳಿ ಋಷಿಪುತ್ರರು ಬಹಳ ಕೋಪಗೊಂಡು, ನೀನು ಚಂಡಾಲನಾಗು ಎಂದು ಆತನಿಗೆ ಶಾಪವನ್ನು ಕೊಟ್ಟು ತಮ್ಮ ಆಶ್ರಮದೊಳಕ್ಕೆ ಹೊರಟು ಹೋದರು. ಆ ರಾತ್ರಿ ಕಳೆಯುತ್ತಲೇ ರಾಜನು ಚಂಡಾಲನಾದನು. ಅವನ ಮೈಯೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿತು. ಅವನ ವಸ್ತ್ರಗಳು ಮಲಿನವಾದವು, ತಲೆಕೂದಲುಗಳು ಒರಟಾದವು. ಸ್ಮಶಾನವನ್ನು ಕಾಯುವವರಿಗೆ ಸೂಚ್ಯವಾದ ಗಂಧ, ಪುಷ್ಪಗಳು, ಕಬ್ಬಿಣದ ಆಭರಣಗಳು ಆತನ ಶರೀರದ ಮೇಲೆ ಕಾಣಿಸಿಕೊಂಡವು. ಎಲೈ ರಾಮನೇ, ಇದನ್ನು ನೋಡಿ ಆತನನ್ನು ಹಿಂಬಾಲಿಸಿ ಬಂದಿದ್ದ ಮಂತ್ರಿಗಳು, ಪುರಜನರು ಎಲ್ಲರೂ ಆ ಚಂಡಾಲ ರೂಪಿಯನ್ನು ಬಿಟ್ಟು ಓಡಿಹೋದರು. ಎಲೈ ಕಾಕುತ್ಸನೇ, ಆಗ ಆ ರಾಜನು ಒಬ್ಬನೇ ಉಳಿದನು. ತನ್ನ ದುರವಸ್ಥೆಗಾಗಿ ಹಗಲು ರಾತ್ರಿಯೂ ಸಂತಾಪ ಪಡುತ್ತಾ, ಆದರೂ ತನ್ನ ಕಾಮನೆಯನ್ನು ಮಾತ್ರ ಬಿಡದೆ ತಪೋಧನನಾದ ವಿಶ್ವಾಮಿತ್ರನ ಬಳಿಗೆ ಬಂದನು. ಎಲೈ ರಾಮನೇ, ತನ್ನ ಇಷ್ಟಾರ್ಥವನ್ನು ಪಡೆಯುವುದರಲ್ಲಿ ವಿಫಲನಾಗಿ ಚಂಡಾಲ ರೂಪವನ್ನು ಪಡೆದಿದ್ದ ಆ ರಾಜನನ್ನು ನೋಡಿ ವಿಶ್ವಾಮಿತ್ರನಿಗೆ ಕರುಣೆಯುಂಟಾಯಿತು. ಆಗ ಪರಮಧಾರ್ಮಿಕನು ಮಹಾ ತೇಜಸ್ವಿಯೂ ಆದ ವಿಶ್ವಾಮಿತ್ರನು ಅಸಹ್ಯ ರೂಪವನ್ನು ಹೊಂದಿದ್ದ ಆ ರಾಜನನ್ನು ಕುರಿತು ಕರುಣೆಯಿಂದ, ನಿನಗೆ ಒಳಿತಾಗಲಿ. ಎಲೈ ಮಹಾಬಲಶಾಲಿಯಾದ ರಾಜಪುತ್ರನೇ, ನೀನು ಬಂದ ಕೆಲಸವಾವುದು? ವೀರನಾದ ಅಯೋಧ್ಯಾಧಿಪತಿಯಾಗಿದ್ದು ಯಾರ ಶಾಪದಿಂದ ಚಂಡಾಲತ್ವವನ್ನು ಪಡೆದೆ ಎಂದು ಕೇಳಿದನು. ಚಂಡಾಲತ್ವವನ್ನು ಪಡೆದಿದ್ದ ಆ ರಾಜನು ಆ ಮಾತನ್ನು ಗ್ರಹಿಸಿ ಮಾತು ಹೇಳುವುದರಲ್ಲಿ ಸಮರ್ಥನಾದುದರಿಂದ ಕೈ ಜೋಡಿಸಿಕೊಂಡು ಮಾತುಗಳನ್ನು ಗ್ರಹಿಸುವುದರಲ್ಲಿ ಜಾಣನಾದ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಸೌಮ್ಯಮೂರ್ತಿಯೇ, ನನ್ನನ್ನು ನನ್ನ ಗುರುವು ಅನಂತರ ಗುರುಪುತ್ರರು ತಿರಸ್ಕರಿಸಿದರು. ನನ್ನ ಮನೋರಥವನ್ನು ಪಡೆಯುವುದಕ್ಕೆ ಬದಲು ಈ ದುಸ್ಥಿತಿಯನ್ನು ಪಡೆದೆನು. ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಇಚ್ಛಿಸಿದೆನು. 100 ಯಜ್ಞಗಳನ್ನು ಮಾಡಿದೆನು, ಆದರೆ ನಾನು ಕೋರಿದ ಫಲವು ಲಭಿಸಲಿಲ್ಲ. ನಾನು ಸುಳ್ಳಾಡಿದವನಲ್ಲ. ಮುಂದೆಯೂ ಕೂಡ ಎಷ್ಟೋ ಕಷ್ಟಗಳಿಗೆ ಸಿಲುಕಿದರೂ ಕೂಡ ಸುಳ್ಳಾಡುವುದಿಲ್ಲವೆಂದು ಕ್ಷತ್ರಧರ್ಮದಿಂದ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಅನೇಕ ವಿಧದ ಯಜ್ಞಗಳನ್ನು ಮಾಡಿದೆನು, ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿದೆನು. ಮಹಾತ್ಮರಾದ ಗುರುಗಳನ್ನು ನನ್ನ ನಡತೆಯಿಂದಲೂ ಆಚಾರದಿಂದಲೂ ಸಂತೋಷಪಡಿಸಿದೆನು. ಎಲೈ ಮುನಿವರ್ಯನೇ, ಧರ್ಮದಲ್ಲಿ ನಿರತನಾದ ನನ್ನ ಕೋರಿಕೆಯನ್ನು ಪಡೆಯಲು ಯಜ್ಞವನ್ನು ಮಾಡಿಸುವ ವಿಚಾರದಲ್ಲಿ ನನ್ನ ಗುರುಗಳು ಸಮಾಧಾನವನ್ನು ಹೊಂದಲಿಲ್ಲ. ಎಷ್ಟೇ ಪ್ರಯತ್ನಪಟ್ಟರೂ ದೈವ ಸಂಕಲ್ಪವಿಲ್ಲದ ಮನುಷ್ಯ ಪ್ರಯತ್ನವು ವ್ಯರ್ಥವೆಂದು ತೋರುತ್ತದೆ. ಎಲ್ಲವೂ ದೈವ ಸಂಕಲ್ಪವನ್ನೇ ಅನುಸರಿಸಿರುವುದು. ದೈವವೇ ಕಟಕಡೆಯ ಗತಿಯು. ದೈವದಿಂದ ಭಗ್ನವಾದ ಮನೋರಥನಾಗಿ ಬಹಳ ದೀನನಾಗಿ ನಿನ್ನ ಅನುಗ್ರಹವನ್ನು ಕೋರಿ ಬಂದಿರುವ ನನ್ನನ್ನು ಅನುಗ್ರಹಿಸು. ನಿನಗೆ ಒಳಿತಾಗಲಿ. ನಾನು ಬೇರೆ ಯಾವ ರಕ್ಷಕನ ಬಳಿಯೂ ಹೋಗೆನು. ಬೇರೊಬ್ಬ ರಕ್ಷಕನಾರೂ ನನಗಿಲ್ಲ. ಪುರುಷ ಪ್ರಯತ್ನದಿಂದ ದೈವವನ್ನು ಹಿಂತಿರುಗಿಸಿ ನನ್ನ ಮನೋರಥವನ್ನು ನೆರವೇರಿಸಿಕೊಡು ಎಂದು ನುಡಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಗಂಟೆ ಸದ್ದನ್ನು ಒತ್ತಿ.